ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮಗೆ SLC ವಾರ್ಷಿಕ ಪರೀಕ್ಷೆ 2025 ಯಾರೆಲ್ಲ ಬರಿತಾ ಇದ್ದಾರೆ ನಿಮಗೆ ಕನ್ನಡ ವಿಷಯದ 2 ಅಂಕಗಳ ಮೋಸ್ಟ್ ಫಿಕ್ಸ್ ಕ್ವಶನ್ಸು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವೆಲ್ಲ ಅಂತ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಅವೆಲ್ಲವು. ಹೌದು, ತುಂಬಾ ಇಂಪಾರ್ಟೆಂಟು. ಯಾಕಂತಂದರೆ ಪ್ರತಿ ವರ್ಷ ಅವೆಲ್ಲ ಕ್ವಶನ್ ಕೇಳ್ತಾನೆ ಬರ್ತಾ ಇದ್ದಾರೆ. ಸೊ ಆದ್ದರಿಂದ ಈ ವರ್ಷನೂ ಕೂಡ ಕೆಲವಷ್ಟು ಕ್ವಶನ್ ಕೊಡ್ತೀನಿ, ಅದರಲ್ಲೂ ಕೂಡ ಕೆಲವಷ್ಟು ಕ್ವಶನ್ ಬರ್ತವೆ. ಮರಿ ವಿಡಿಯೋನ ಕೊನೆಯವರೆಗೆ ನೋಡಿ. ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಸೊ ಲೇಟ್ ಮಾಡೋದು ಬೇಡ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಮಾಡಿಲ್ಲ ಇನ್ನೂ ತಾಪದಿ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ನಿಮಗೆ ಅನಲೈಸನ್ಗೆ ಪ್ರಯತ್ನಿಸಬೇಕು. ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದ್ರ ಜೊತೆಗೆ ಕ್ವಶನ್ ಪೇಪರ್ಸು, ಫಿಕ್ಸ್ ಕ್ವಶನ್ಸು ಎಲ್ಲವನ್ನ ಫ್ರೀಯಾಗಿ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಎಲ್ಲವನ್ನು ಯೂಸ್ ಮಾಡ್ಕೊಳ್ಳಿ. SLC ಒಂದೇ ಬರೀ ಇರೋದು, ಯೂಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿದ್ರೆ ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಲೈಕಿಂದ ಇದೇ ರೀತಿ ಪ್ರಯತ್ನಿಸಬೇಕು. ವಿಡಿಯೋ ಮಾಡೋಕ್ಕಾದ್ರೆ ಹೆಲ್ಪ್ ಆಗ್ತದೆ. ಒಂದು ಲೈಕ್ ಮಾಡಿ, ಮತ್ತು ಒಬ್ಬರಿಗಾದರೂ ನಿಮ್ಮ SLC ಫ್ರೆಂಡ್ಗೆ ಶೇರ್ ಮಾಡಿ. ಸೊ ತಪ್ಪದೇ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾವೆಲ್ಲ ಕ್ವಶನ್ ಇವೇನು ಅಂತ. ಸೊ ಈಗಾಗಲೇ ಇಂಗ್ಲೀಷ್ ಕೂಡ ಹಾಕಿದ್ದೀನಿ, ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಹೋಗೋಣ ಯಾವೆಲ್ಲ ಕ್ವಶನ್ ಇವೆ ಅಂತ. ನೋಡಿ, ಇಲ್ಲಿ ಟೋಟಲಾಗಿ 10 ಕ್ವಶನ್ ಇವೆ. ಪ್ರತಿ ವರ್ಷ ರಿಪೀಟ್ ಆಗ್ತಾನೆ ಬರುವಂಥ ಕ್ವಶನ್ ಇವೆ. ಆದ್ದರಿಂದ ಈ ವರ್ಷವೂ ಕೂಡ ತುಂಬ ಸಾಧ್ಯತೆ ಇದೆ. ವೆರಿ ಇಂಪಾರ್ಟೆಂಟು, ಎಕ್ಸಾಮ್ಗೆ ಬರೋ ಸಾಧ್ಯತೆ ತುಂಬ ಇದೆ. ಮಿಸ್ ಮಾಡದೆ ಈ ಒಂದು ಕ್ವಶನ್ ಓದ್ಕೊಳ್ಳಿ. ಸೊ ಉಳಿದ ಓದ್ಕೋತಿರೋ ಗೊತ್ತಿಲ್ಲ, ಇವನ್ನ ಚೆನ್ನಾಗಿ ಓದ್ಕೊಳ್ಳಿ. ಉಳಿದನ್ನ ಓದ್ಕೋದಕ್ಕಿಂತ ಮೊದಲು ಇವನ್ನ ಓದ್ಕೊಂಡ್ಬಿಟ್ಟೆ ಉಳಿದನ್ನ ಓದ್ಕೊಳ್ಳಿ. ಆಯಿತಾ? ನೋಡೋಣ ಯಾವ ರೀತಿ ಕ್ವಶನ್ ಇವೆ ಅಂತ. ಸೊ ಬನ್ನಿ ನೋಡೋಣ. ಕ್ವಶನ್ ನಂಬರ್ 1, ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ಸೊ ಪ್ರತಿ ವರ್ಷ ಕೇಳ್ತಾ ಇರ್ತಾರೆ. ಸೊ ರಾಮನ ಸ್ವಾಗತಕ್ಕಾಗಿ ಶಬರಿ ಕಡು ಸವಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು, ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕ ಎಂಬ ಪಾನೀಯವನ್ನು, ಸುವಾಸನೆಯಿಂದ ಕೂಡಿದ ಹೂಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು. ಇಷ್ಟೇ ಆನ್ಸರು. ಇನ್ನು ಸೆಕೆಂಡ್ ಒನ್ನು, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ? ಸೊ ಅವರು ಯಾವೆಲ್ಲ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ ಅಂದರೆ ತೊಡಗಿರ್ತಾರೆ ಯಾವೆಲ್ಲ ಕೆಲಸಗಳಲ್ಲಿ ಅಂದರೆ ಲಂಡನ್ ಹೆಣ್ಣು ಮಕ್ಕಳು ಉಪಹಾರಗಳಲ್ಲಿ ಅಥವಾ ಉಪಹಾರ ಗೃಹಗಳಲ್ಲಿ, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ, ಟೈಪಿಸ್ಟ್ ಆಗಿ ಹಾಗೂ ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಅಥವಾ ಸೇರಿರುತ್ತಾರೆ ಅಂತ ಕ್ವಶನ್ ಕೇಳ್ತಾರೆ. ಇನ್ನು ಗೃಹೋಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಸೊ ಇದು ಕೂಡ ಇಂಪಾರ್ಟೆಂಟು. ಗೃಹೋಪದೇಶ ಎಂದರೆ ಜನರ ಒಳ ಹೊರಗಿನ ಕೊಳೆಗಳನ್ನು ತೊಳೆದು ಬಿಡುವ, ನೀರಿಲ್ಲದ ಸ್ನಾನ, ತಲೆನೆರೆಯದ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿ ಬೆಲೆಬಾಳುವ ಕಿವಿಯೊಲೆ, ಪಂಚು ಇಲ್ಲದೆ ಬೆಳಗುವ ಬೆಳಕು. ಇನ್ನು ನೆಕ್ಸ್ಟ್ ಕ್ವಶನು, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳ್ತಾರೆ? ಈ ಕ್ವಶನ್ನು ಪ್ರತಿ ವರ್ಷ ರಿಪೀಟ್ ಆಗ್ತಾನೆ ಇದೆ, ನೋಡ್ಕೊಳ್ಳಿ. ಉತ್ತರ: ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಇಲ್ಲ, ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ, ಶಿಕ್ಷಣವು ಸಂಜೀವಿನಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ. ಇನ್ನು ನೆಕ್ಸ್ಟು, ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಉತ್ತರ: ನಾಳಿನ ಕನಸನ್ನು ಬಿತ್ತಬೇಕಾದರೆ ಮತಪಂಥಗಳೆಲ್ಲವೂ ನಮ್ಮ ಉತ್ತಮ ಜೀವನಕ್ಕೆ ಬೆಳಕಾಗಬಲ್ಲ, ಮುಕ್ತಿಯನ್ನು ನೀಡಬಲ್ಲ, ಸನ್ಮಾನಕ್ಕೆ ಕರೆದುಕೊಂಡು ಹೋಗುವ ಮಾರ್ಗಗಳೆಂದು ತಿಳಿದು ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು. ಭಯ ಮತ್ತು ಸಂಶಯಗಳಿಂದ ಮಸುಕಾಗಿರೋ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕು ನಡೆಸಬೇಕು. ನೆಕ್ಸ್ಟು, ಹಕ್ಕಿಯು ಯಾವ ಮೀರಿ ನೀರನ್ನು ಹೀರಿದೆ? ಉತ್ತರ: ಕಾಲದ ಹಕ್ಕಿಯು ಬೆಳ್ಳಿಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರ ಗ್ರಹವೆಂಬ ಹಳ್ಳಿಯ ಮೇರೆಯನ್ನು ಮೀರಿ ಹಾರಿ ಹೋಗುತ್ತಿದೆ. ತಿಂಗಳೂರು ಅಂದರೆ ಚಂದ್ರಲೋಕ. ಈ ಚಂದ್ರಲೋಕಕ್ಕೆ ಹಕ್ಕಿ ಏರಿ ನೀರಿನ ಸೆಲೆಯನ್ನು ಹುಡುಕಿ ಅದನ್ನು ಹೀರುತ್ತಾ ಸಂತೋಷವಾಗಿ ಆಡುತ್ತಿದೆ. ಹೆಚ್ಚುವರಿ ಪ್ರಶ್ನೋತ್ತರ ನೋಡೋಣ ಯಾವೆಲ್ಲ ಅಂತ. ಸೊ ಕ್ವಶನ್ ನಂಬರ್ 7, ಹಲಗಲಿ ಏಕೆ ಹಾಳಾಗಿ ಹೋಯಿತು? ಸೊ ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 8, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ನೋಡಿ, ಪೂರಕ ಪಾಠ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಸೊ ಇದೇ ಕ್ವಶನ್ ಕೂಡ ಕೇಳ್ಬೋದು, ನೋಡ್ಕೊಳ್ಳಿ. ಸೊ ಇನ್ನು ಕ್ವಶನ್ ನಂಬರ್ 9, ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ. ಸೊ ಪೂರಕ ಪಾಠದ ಮೇಲೆ ಒಂದು ಕೇಳ್ತಾರೆ, ನೋಡ್ಕೊಳ್ಳಿ ಯಾವೆಲ್ಲ ಕೇಳ್ತಾರೆ ಅಂತ. ಸೊ ಈ 3ರಲ್ಲಿ ಒಂದು ಕೇಳ್ತಾರೆ, ಭಗತ್ ಸಿಂಗ್ ಮತ್ತು ಆತನ ಸಹಚರರಿಗೆ ಗಲ್ಲು ಶಿಕ್ಷೆಯಾಗಲು ಕಾರಣವೇನು? ತುಂಬಾ ಇಂಪಾರ್ಟೆಂಟು, ಚೆನ್ನಾಗಿ ನೋಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ 3 ಮಾರ್ಕ್ಸು 4 ಮಾರ್ಕ್ಸು ಪ್ರಬಂಧ ಹಿಡ್ಕೊಂಡು ಎಲ್ಲ ಕೂಡ ಇಂಪಾರ್ಟೆಂಟ್ ಕೊಡ್ತೀನಿ. ಸೊ ವೇಟ್ ಮಾಡ್ತಾರೆ, ಪ್ರತಿಯೊಂದು ವಿಡಿಯೋ ನೋಡ್ತಾ ಇರಿ. ಫ್ರೆಂಡ್ಸ್ಗೆ ಮರ್ಯಾದೆ ಶೇರ್ ಮಾಡಿ, ಒಬ್ಬರಿಗಾದ್ರೂ ಶೇರ್ ಮಾಡಿ, ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಸೊ ಇಷ್ಟರಲ್ಲೇ ಕೆಲವಷ್ಟು ಕ್ವಶನ್ ಕೇಳ್ತಾರೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.